ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಪರಮೇಶ್ವರ್ ಮತ್ತು ರಾಜಣ್ಣ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಿನ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಈಗ ರಿಯಾಕ್ಟ್ ಮಾಡಿದ್ದಾರೆ. ಪರಮೇಶ್ವರ್ ಮತ್ತು ರಾಜಣ್ಣ ವಿರುದ್ಧ ಗುಬ್ಬಿ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದ ವಿಚಾರಕ್ಕೆ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು, ನಮಗೂ ಪದೇ ಪದೇ ಸಮಸ್ಯೆನೇ ಆಗಿದೆ. ನಾವೆಲ್ಲರೂ ಸ್ನೇಹಿತರೆ, ಒಂದೇ ಪಕ್ಷದಲ್ಲಿದ್ದೀವಿ, ಅವ್ರನ್ನ ಕರೆದು ಮಾತಾಡ್ತೀನಿ, ಮಾತಾಡದೇ ಇರೋ ಪರಿಸ್ಥಿತಿ ಏನಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಒಂದೇ ಜಿಲ್ಲೆಯವರು, ಒಂದೇ ಪಕ್ಷದವರು, ಸಣ್ಣ ಪುಟ್ಟ ಅಸಮಾಧಾನಗಳಿರುತ್ತೆ, ನಾ ಎಲ್ಲ ಸರಿಪಡಿಸೋಣ ಅಂತಂದ್ಬಿಟ್ಟು ಮಾತನಾಡಿದ್ದಾರೆ. ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀವಿ ಅಣ್ಣ, ಅವರು ಬೆಂಗಳೂರಿಗೆ ಕರ್ಸ್ಕೊಂಡು ಒಂದು ಅರ್ಜಿ ಹಾಕ್ಸ್ಬಿಟ್ಟು ತಿರ್ಗಾ ನನ್ನೇ ಸೋಸ ಮಾಡ್ಬಿಟ್ರಲ್ಲ. ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ಇವತ್ತು ಅಧಿಕಾರ ಐತೆ ನಡಿಬೋದು, ಬೇರೆ ಒಬ್ಬ ಇರ್ತಾರೆ, ನಮಗೆಲ್ಲ ಕಾಯ್ತಕ್ಕಂಥವ್ರು ಒಬ್ಬ ಇರ್ತಾರೆ. ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಹಾಕ್ತಾರೆ. ಮಾರ್ಕ್ಸ್ ಹಾಕೋ ದಿನ ಬರುತ್ತೆ, ಬಂದಂಗೇನಿರಲ್ಲ. ಮುಂದಿನ ದಿನಗಳಲ್ಲಿ ಅವು ಕೂಡ ನಮ್ಮ ಮುಂದೆ ಬರ್ತವೆ. ಅಧಿಕಾರ ನಾವು ಯಾಕೆ ಹೇಳಿದ್ರೆ ಅದಕ್ಕೆ ಅಧ್ಯಕ್ಷ ಆಗ್ಬೇಕು ಅಂತಂದಿರಲ್ಲ, ನಮ್ಮ ಒಮ್ಮನೆ ಅವ್ರು ಆಗ್ತಿದ್ರು ನಾನು ಮಾಡಲ್ಲ. ನನಗೆ ಆಸಕ್ತಿ ಇಲ್ಲ, ಅವ್ರ ಆಸಕ್ತಿ ಇಲ್ಲ. ನನಗೆ ಗೊತ್ತಿದೆ ಯಾವಾಗ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ. ಹಿಂಭಾಗದಿಂದ ಇನ್ನೊಬ್ರು ನೆರಳಲ್ಲಿ ಇನ್ನೊಬ್ರು ಮನೆ ಬಾಗಿಲು ಹೋಗಿ ಶಿಕ್ಷೆ ಬೇಡಿ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ದುರ್ಗತಿ ನನಗೆ ಬಂದಿಲ್ಲ. ಕೊಡಿಸ್ತೀನಿ, ನನಗೆ ಗೊತ್ತಿದೆ. ನನಗೆ ನಂದೇ ಆಗಿರ್ತಕ್ಕಂಥ ತಾಕತ್ತಲ್ಲಿ ನಾನು ಚುನಾವಣೆ ಮಾಡಿರ್ತಕ್ಕಂಥದ್ದು. ಹಿಂಭಾಗದಿಂದ ಯಾವತ್ತೂ ಕೂಡ ಚುನಾವಣೆ ಮಾಡಿರ್ತಕ್ಕಂಥದ್ದಲ್ಲ. ನನ್ನ ಜನರ ಆಶೀರ್ವಾದದಿಂದ ನಾನು ಚುನಾವಣೆಯಲ್ಲಿ ಎದುರಿಸಿರ್ತಕ್ಕಂಥವ್ರು, ಗೆದ್ದಿರ್ತಕ್ಕಂಥವ್ರು. ಈ ಚುನಾವಣೆಯಲ್ಲಿ ಮಾತ್ರ ಆ ರೀತಿ ಮಾತಾಡಿದ್ದಾರೆ. ನಾವೆಲ್ಲ ಸ್ನೇಹಿತರುಗಳೇ, ಒಂದೇ ಪಕ್ಷದಲ್ಲಿದ್ದೀವಿ. ಇವೆಲ್ಲ ಬರ್ತಾ ಹೋಗ್ತಾ ರಾಜಕೀಯದಲ್ಲಿ ಇದೆಲ್ಲ ನಡೆಯೋದೇ ಇಲ್ಲ. ನೋ ಪರ್ಮನೆಂಟ್ ಸಿಸ್ಟಮ್. ಮಾತಾಡ್ತೀನಿ, ಅದಕ್ಕೆ ನನಗೇನು ಮಾತಾಡದೇ ಇರೋದು ಅಂತ ಅಂಥದ್ದೇನಿಲ್ಲ. ಮಾತಾಡದೆ ಮಾತುಗಳು ಬಿಡೋ ಅಷ್ಟು ರಾಜಕಾರಣ ಇಲ್ಲ. ಮಾತಾಡ್ತೀನಿ. ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರೇ ಇದ್ದಾರೆ, ಶಾಸಕರಿದ್ದಾರೆ, ನಮಗೆಲ್ಲ ಸ್ನೇಹಿತರಿದ್ದಾರೆ, ಮಾತಾಡ್ತೀನಿ. ಪಾಪ ಅವರು ನಾನು ಓಕೆ, ಯಾವುದೋ ಅವರ ಪತ್ನಿಗೇನೋ ಒಂದು ಇದ್ರದ್ದು ಹುದ್ದೆ ಬೇಕಾಗಿತ್ತು, ಅದನ್ನು ಇವರಿಬ್ಬರು ತಪ್ಪಿಸ್ಬಿಟ್ರು, ಗೃಹ ಸಚಿವರು ಮತ್ತು ರಾಜಣ್ಣ ತಪ್ಪಿಸಿದ್ರು ಅಂತಂದ್ಬಿಟ್ಟು ಅಸಮಾಧಾನದಲ್ಲಿ ಎಸ್.ಆರ್. ಶ್ರೀನಿವಾಸ್ ಅವರು ಮಾತನಾಡಿದರು. ಅದಕ್ಕೆ ಪರಮೇಶ್ವರ್ ಹೇಳಿದ್ರು, ಇದೊಂದು ಎಲೆಕ್ಷನ್ ವಿಚಾರದಲ್ಲಿ ಮಾತಾಡಿದ್ದಾರೆ, ಬಟ್ ಎಲ್ಲ ಸರಿಪಡಿಸೋಣ, ನಮ್ಮ ಪಕ್ಷದಲ್ಲೇ ತಾನೇ ಅಂತಂದ್ಬಿಟ್ಟು ಸಣ್ಣ ಸಣ್ಣ ವಿಚಾರಗಳಿರ್ತವೆ, ಇವೆಲ್ಲ ನಡೆಯುತ್ತೆ.